ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾಟಿ ಸ್ಟೈಲ್ ನಾಟಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನಾಟಿ ಚಿಕನ್ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಒಳ್ಳೆ ಪ್ರೋಟೀನಿಯಸ್ ಆಗಿರೋದ್ರಿಂದ ಹೆಲ್ತ್ ಕೂಡ ಹಾಳಾಗದೇ ಇರುತ್ತೆ. ಯಾಕಂದರೆ ಈಗ ಬೇರೆ ಅದರ್ ಚಿಕನ್ಸ್ ಎಲ್ಲ ಅಷ್ಟೊಂದು ನಾಟ್ ಗುಡ್ ಫಾರ್ ಹೆಲ್ತ್ ಅಲ್ವಾ, ಹಾಗಾಗಿ ಓಕೆನಾ. ಸೊ ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ, ಕೊತ್ತಂಬರಿ, ಒಂದು 3 ಇಂದ 4 ಚಿಕ್ಕ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಶುಂಠಿ, ಬೆಳ್ಳುಳ್ಳಿ. ಓಕೆನಾ, ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಅಂತ ಹೇಳಿದ್ರೆ 2 ಫುಲ್ ಇರುತ್ತಲ್ಲ, ಆ ರೀತಿಯಾಗಿ 2 ಬೆಳ್ಳುಳ್ಳಿ. ಓಕೆನಾ. ಸೊ ಇಲ್ಲಿ ಹಸಿ ತೆಂಗಿನಕಾಯಿ 1 ಹೋಳು, ಆಮೇಲೆ ಒಂದು ಮುಷ್ಟಿ ಆಗುವಷ್ಟು ಒಣ ಕೊಬ್ಬರಿ. ಓಕೆನಾ. ಸೊ ಒಣ ಕೊಬ್ಬರಿ ಹಾಕೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್. ಮತ್ತು ಸ್ಪೈಸಸ್ ಕೂಡ ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸು ಮತ್ತು ಮೊಗ್ಗು. ಇಷ್ಟು ಸ್ಪೈಸಸ್ನ ನಾನು ತೊಗೊಂಡಿದ್ದೀನಿ. ಸ್ಪೈಸಸ್, ಸೊ ಫ್ರೆಂಡ್ಸ್ ಇಷ್ಟು ಸ್ಪೈಸಿನ ತೊಗೊಂಡಿದ್ದೀನಿ ನಾನು. ಓಕೆನಾ. ನೆಕ್ಸ್ಟು ಖಾರದ ಪುಡಿ 2 ಸ್ಪೂನ್ ಮತ್ತು ಧನಿಯಾ ಪೌಡರ್ 2 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪೌಡರೆಲ್ಲ ಮನೆಯಲ್ಲೇ ಮಾಡಿರುವಂಥದ್ದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಚಿಕನ್ ತೊಗೊಂಡಿದ್ದೀನಿ. ನಾಟಿ ಚಿಕನ್ 1 kg ಆಗೋಷ್ಟು ನಾಟಿ ಚಿಕನ್ ಕಟ್ ಮಾಡಿಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ, ಈ ರೀತಿಯಾಗಿ. ಯೂಶಲಿ ಚಿಕನ್ ಎಲ್ಲ ತೊಳೆಯುವಾಗ ಸ್ವಲ್ಪ ಅರಿಶಿನ ಯೂಸ್ ಮಾಡಿದ್ರೆ ಆ ಒಂದು ಚಿಕನ್ ಸ್ಮೆಲ್ ಹೊರಟೋಗಿ ಚೆನ್ನಾಗಿ ಅರಿಶಿನ ಸ್ಮೆಲ್ ಇರುತ್ತೆ ಫ್ರೆಂಡ್. ಓಕೆನಾ. ಸೊ ನೆಕ್ಸ್ಟ್ ಮಿಕ್ಸಿಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಓಕೆನಾ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು 2 ರಿಂದ 3 ಚಿಟಿಕೆ ಆಗುವಷ್ಟು ಅರಿಶಿಣ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಈಗ. ಓಕೆನಾ. ನೋಡಿ ಈ ರೀತಿಯಾಗಿ ಮಿಕ್ಸಿ ಆಗಿಬಿಡೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ನ್ಯಾಚುರಲ್ ಆಗಿರೋವಂಥ ಕಲರ್ ಅಲ್ವಾ. ಇನ್ನೊಂದು ಕಡೆ ನಾನು ಒಂದು ಪಾತ್ರೆಯಲ್ಲಿ 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಆಗೋವರೆಗೂ ವೇಟ್ ಮಾಡೋಣ. ಓಕೆನಾ. ಚಿಕನ್ ಸಾಂಬಾರು ಅಂದರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಮುಂದೆನೇ ಇರಬೇಕು. ಓಕೆನಾ. ಮಟನ್ ಅಂದರೆ ಸ್ವಲ್ಪ ಕಡಿಮೆ ಮಾಡಬಹುದು, ಬಟ್ ಚಿಕನ್ ಅಂದರೆ ಸ್ವಲ್ಪ ಅದು ಅಷ್ಟೊಂದು ಫ್ಯಾಟ್ ಇರೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಆಯಿಲ್ ಮುಂದೆ ಮಾಡಿಕೊಂಡು ಹಾಕಬೇಕಾಗುತ್ತೆ. ನೋಡಿ ಈಗ ಆಯಿಲ್ ಕಾದಿದೆ, ಅದಕ್ಕೆ ನಾನು ತೊಳೆದಿಟ್ಟುಕೊಂಡಿರೋಂತಹ ನಾಟಿ ಚಿಕನ್ನ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ಆಡಿಸೋದು ಬೇಡ ಹಾಕಿದ ತಕ್ಷಣ. ಓಕೆನಾ. ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನಂತರ ಕೈ ಆಡಿಸ್ಬೇಕು. ಓಕೆನಾ. ಇಲ್ಲ ಒಂದು ರೀತಿಯಾಗಿರೋಂಥ ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗೋದಿಲ್ಲ. ನೋಡಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನಂತರ ಅದನ್ನು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ. ಓಕೆನಾ. ಸೊ ಚಿಕನ್ ಹಾಕಿದ ತಕ್ಷಣ ಬಾಡಿಸ್ಕೊಳ್ಳಲ್ಲ ನಾನು ಯೂಶಲಿ, ಯಾಕಂದರೆ ಅದೊಂದು ರೀತಿಯಾಗಿ ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಸೊ 5 ನಿಮಿಷ ಆದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಟ್ಟು ನಂತರ ಬಾಡಿಸ್ಕೊಂಡಿದ್ದೀನಿ ಫ್ರೆಂಡ್. ನೋಡಿ ಈ ರೀತಿಯಾಗಿ ಬಾಡಿಸ್ಕೊಂಡಿದ್ದೀನಿ. ಸ್ವಲ್ಪ ಅದು ಕುದೀತಾ ಇದೆ. ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಆ ಪೇಸ್ಟನ್ನು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಫ್ರೆಂಡ್. ಓಕೆನಾ. ನೋಡಿ ಈ ರೀತಿಯಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಮಟನ್ ಇದರಲ್ಲೇ ಬಾಯ್ಲ್ ಆಗಬೇಕು ಫ್ರೆಂಡ್. ಅದು ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅದಕ್ಕೆ ಅಪ್ಲೈ ಆದಮೇಲೆ ಒಳ್ಳೆ ಟೇಸ್ಟ್ ನಮಗೆ ಸಾಂಬಾರೆಲ್ಲ ಚೆನ್ನಾಗಿ ಬರೋದು. ಓಕೆನಾ. ನೋಡಿ ಕುದೀತಾ ಇದೆ. ಅದು ನಾಟಿ ಚಿಕನ್ ಅಂತ ಹೇಳಿದ್ರೆ ಸ್ವಲ್ಪ ದೇಹಕ್ಕೆ ಒಳ್ಳೆಯದಲ್ವಾ, ಬೇರೆ ಚಿಕನ್ಗಳು ಕಂಪೇರ್ ಮಾಡಿದ್ರೆ. ನೋಡಿ ಚಿಕನ್ ಕುದೀತಾ ಇದೆ. ಈಗ ಅದಕ್ಕೆ ನಾವೇನು ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ತೊಗೊಂಡಿದ್ವಲ್ಲ, ಆ 2 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಈ ಟೈಮಲ್ಲಿ ಹಾಕಿದ್ರೆ ಅದು ಒಳ್ಳೆ ಕಲರ್ ಬರುತ್ತೆ ಸಾಂಬಾರಿಗೆ. ಓಕೆನಾ. ಎಷ್ಟು ತುಂಬ ರಿಟ್ ಆಗಿರುವಂಥ ಕಲರು ಬರುತ್ತೆ ಫ್ರೆಂಡ್. ನೋಡಿ ಚೆನ್ನಾಗಿ ಕುದೀತಾ ಇದೆ. ಮಟನ್ ಕೂಡ ಇದರಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು, ಮತ್ತು ಆ ಖಾರದ ಪುಡಿ ಏನು ಹಾಕಿರ್ತೀವೋ ಅದೆಲ್ಲ ನೀಟಾಗಿ ಅಪ್ಲೈ ಆಗಬೇಕು. ಓಕೆನಾ. ಅಲ್ಲಿವರೆಗೂ ಸ್ವಲ್ಪ ನಾವು ಒಂದು 5 ನಿಮಿಷ ಬಾಯ್ಲ್ ಆಗ್ಲಿಕ್ಕೆ ಬಿಡಬೇಕು. ತಕ್ಷಣ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕೋಕ್ಕೆ ಹೋಗಬಾರ್ದು. ಓಕೆನಾ. ನೋಡಿ ಚೆನ್ನಾಗಿ ಮಟನ್ ಕೂಡ ಕುದೀತಾ ಇದೆ. ಈಗ ನಮಗೆ ಬೇಕಾಗಿರೋಷ್ಟು ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕೋಬೇಕು ಇಲ್ಲಿ. ಓಕೆನಾ. ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಖಾರದ ಪುಡಿ ಎಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ನೀರು ಹಾಕ್ಕೋಬೇಕು. ಎಷ್ಟು ಸಾಂಬಾರು ಬೇಕು ಮನೆಗೆ ಅಳತೆಗೆ ನೋಡಿಕೊಂಡು. ಓಕೆನಾ. ನಂತರ ನಾನು ಹೇಳಿದ್ನಲ್ಲ, ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪೌಡರ್, ಸಾಂಬಾರು ಪೌಡರ್ ಅಂತ ಕೂಡ ಕರೀತಾರೆ. ಸಾಂಬಾರು ಪೌಡರ್ 2 ಸ್ಪೂನ್ ಹಾಕಿದ್ದೀವಿ. 2 ಸ್ಪೂನ್ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಈ ಥರ. ಓಕೆನಾ. ಸೊ ನಾಟಿ ಚಿಕನ್ ಅಂದ್ರೇ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಮುದ್ದೆ ಜೊತೆ ನಾಟಿ ಚಿಕನ್ ಸಾಂಬಾರು ಹೇಳಿ ಮಾಡಿಸಿದಂಥ ಒಂದು ಕಾಂಬಿನೇಷನ್ ಆಗಿರುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್. ಓಕೆನಾ. ಸೊ ನೋಡಿ ಈಗ ಸ್ವಲ್ಪ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಬಾಯ್ಲ್ ಆಗಬೇಕು. ಓಕೆನಾ. ಚೆನ್ನಾಗಿ ಚಿಕನ್ ಸ್ವಲ್ಪ ಬಾಯ್ಲ್ ಆಗಬೇಕು ಇದರಲ್ಲಿ, ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಇನ್ನೊಂದು ಕಡೆ ನಾವು ಸ್ಪೈಸೀಸು ಮತ್ತು ತೆಂಗಿನಕಾಯಿ ಇದೆರಡನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆನಾ. ಮೊದಲು ತೆಂಗಿನಕಾಯಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಯಾಕಂದರೆ ತೆಂಗಿನಕಾಯಿ ಸ್ವಲ್ಪ ಫೈನ್ ಪೇಸ್ಟ್ ಆಗಬೇಕಲ್ವ, ಇಲ್ಲಾಂದರೆ ಅದು ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ, ಫೈನ್ ಪೇಸ್ಟ್ ಆಗೋದಿಲ್ಲ. ಓಕೆನಾ. ಫೈನ್ ಪೇಸ್ಟ್ ಆದಮೇಲೆ ಟೊಮಾಟೊ ಇರುತ್ತಲ್ಲ, ಟೊಮಾಟೊ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನಂತರ ಕೊನೆಯ ಇಂಗ್ರೀಡಿಯೆಂಟು ಕೊತ್ತಂಬರಿ ಹಾಕಿ ಕೂಡ ನಾವು ಮಿಕ್ಸಿ ಮಾಡ್ಕೊಳ್ಳೋಣ.
ಓಕೆನಾ. ಎಲ್ಲ ಒಟ್ಟಿಗೆ ಮಾಡ್ಕೋಬೋದು, ಬಟ್ ಏನು ನಾವು ತೆಂಗಿನಕಾಯಿ ತೊಗೊಂಡಿರ್ತೀವಲ್ಲ ಅದು ಫೈನ್ ಪೇಸ್ಟ್ ಆಗೋದಿಲ್ಲ ಹಂಗೆ ಮಾಡೋದ್ರಿಂದ. ನೋಡಿ ಈ ರೀತಿಯಾಗಿ ನಾವು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ ಇನ್ನೊಂದು ಕಡೆ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಓಕೆನಾ. ಸೊ ಈ ಥರ ಚೆನ್ನಾಗಿ ಕುದಿಯೋದ್ರಿಂದ ಮಟನ್ ಕೂಡ ಒಂದು ಆಫ್ ಬಾಯ್ಲ್ಡ್ ಆಗಿರುತ್ತೆ. ಓಕೆನಾ, ಸಾರಿ, ಚಿಕನ್ ಕೂಡ ಒಂದು ಆಫ್ ಬಾಯ್ಲ್ಡ್ ಆಗಿರುತ್ತೆ. ಸೊ ಮತ್ತು ಚೆನ್ನಾಗಿ ನಾವು ಹಾಕಿರೋ ಉಪ್ಪು ಖಾರ ಎಲ್ಲ ಅಪ್ಲೈ ಆಗಿರುತ್ತೆ. ನೋಡಿ ಈಗ ನಾವು ರುಬ್ಕೊಂಡಿರೋಂಥ ತೆಂಗಿನಕಾಯಿ, ಟೊಮ್ಯಾಟೊ ಆ ಮಸಾಲೆನ ಇದಕ್ಕೆ ಬಗ್ಗಿಸ್ಕೊಂಡಿದ್ದೀವಿ. ಓಕೆನಾ ಫ್ರೆಂಡ್. ಸೊ ಮತ್ತು ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಹೇಳಿದ್ರೆ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಿಕ್ಸಿನಲ್ಲೇ ಅದನ್ನೇ ಸ್ವಲ್ಪ ನೀಟಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಓಕೆನಾ. ಸೊ ಹಾಗಾಗಿ ಕರೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿ ನಮಗೆ ಸಿಗುತ್ತೆ. ಸಾಂಬಾರು ತುಂಬ ತೆಳ್ಳಗೂ ಅಲ್ಲ, ತುಂಬ ಏನು ಹೇಳ್ತಾರೆ ತಿಕ್ಕಾಗೂ ಇರೋದಿಲ್ಲ. ನೋಡಿ ಒಂದು ನಾರ್ಮಲ್ ರೆಗ್ಯುಲರ್ ಆಗಿರೋ ಹಾಗೆ ಒಂದು ಆ ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರು ಇರುತ್ತೆ. ಓಕೆನಾ ಫ್ರೆಂಡ್. ಸೊ ಈಗ 15-20 ನಿಮಿಷ ನಾವು ಕಾಯಿಸ್ಕೊಂಡಾದ್ಮೇಲೆ ನಮ್ಮ ನಾಟಿ ಚಿಕನ್ ಸಾಂಬಾರ್ ರೆಡಿ ಟು ಸರ್ವ್. ಓಕೆನಾ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತು ಒಂದು ಚಿಕನ್ ಕೂಡ ಹದವಾಗಿ ಬೆಂದಿರುತ್ತೆ. ಓಕೆನಾ. ಸೊ ಈ ನಾಟಿ ಚಿಕನ್ ಸಾಂಬಾರ್ ನಾಟಿ ಸ್ಟೈಲಲ್ಲಿ ರೆಡಿಯಾಗಿದೆ. ನಾನು ಈ ನಾಟಿ ಚಿಕನ್ ಸಾಂಬಾರನ್ನ ಮುದ್ದೆ ಜೊತೆ ಸರ್ವ್ ಮಾಡಿದೆ. ಓಕೆನಾ. ಯಾಕಂದರೆ ಮುದ್ದೆ ಜೊತೆ ನಾಟಿ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆ ಕಾಂಬಿನೇಷನ್ ಕೂಡ ಅದೆರಡು. ನೋಡಿ ಫ್ರೆಂಡ್ ಈ ರೀತಿಯಾಗಿ. ಓಕೆನಾ, ಕಾಣಿಸ್ತಾ ಇದೆ ಅಲ್ವಾ. ಸೊ ಫ್ರೆಂಡ್ಸ್, ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಒಂದು ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಭಾರ ಕುಕಿಂಗ್.